ಹಲೋ ಎವ್ರಿವಾನ್, ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ಚಪಾತಿ ಬಿಸಿ ಇದ್ದಾಗ ತುಂಬಾ ಸಾಫ್ಟ್ ಆಗಿದ್ರೂ ಸ್ವಲ್ಪ ಹೊತ್ತು ಇಟ್ಟರೆ ಅದು ನಾರಿನ ತರ ಆಗುತ್ತಾ? ಇವತ್ತು ನಾನು ಹೇಳುವಂತಹ ರೀತಿಯಲ್ಲಿ ಈ ಸಿಂಪಲ್ ಟ್ರಿಕ್ಸ್ ಅನ್ನ ಬಳಸಿ ಚಪಾತಿ ಮಾಡಿ ನೋಡಿ. ತುಂಬಾ ಸಾಫ್ಟ್ ಆಗಿ ಬರುತ್ತೆ. ಹಾಗೇನೆ ನೀವು ಇದನ್ನ ಒಂದು ದಿನ ಇಟ್ಟರು ಕೂಡ ತುಂಬಾನೇ ಚೆನ್ನಾಗಿರುತ್ತೆ, ಗಟ್ಟಿ ಆಗಲ್ಲ. ಬನ್ನಿ ಈಗ ಇದನ್ನ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ನೋಟಿಫಿಕೇಶನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ ಈಗ ಇದರ ರೆಸಿಪಿ ನೋಡೋಣ. ಮೊದಲಿಗೆ ನಿಮಗೆ ಎಷ್ಟು ಬೇಕಷ್ಟು ಗೋಧಿ ಹಿಟ್ಟನ್ನ ಹಾಕೊಳ್ಳಿ. ನಾನಿಲ್ಲಿ 2 ಕಪ್ನಷ್ಟು ಹಾಕ್ತಾ ಇದ್ದೇನೆ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ. ಆಮೇಲೆ 1 ಸ್ಪೂನ್ನಷ್ಟು ಎಣ್ಣೆ ಹಾಕೊಳ್ಳಿ. ಎಣ್ಣೆ ನೀವು ಅಡುಗೆಗೆ ಬಳಸುವಂಥದ್ದು ಯಾವುದಾದ್ರೂ ಆಗುತ್ತೆ. ಈಗ ಒಂದ್ಸರ್ತಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನ ಕಲಸ್ಕೊಳ್ಬೇಕು. ತುಂಬಾ ಗಟ್ಟಿಯಾಗ್ಲೂಬಾರ್ದು, ಹಾಗೇನೆ ತುಂಬಾ ತೆಳ್ಳಗೆ ಕೂಡ ಬೇಡ. ಚಪಾತಿ ಹಿಟ್ಟು ನಿಮ್ಗೆ ನಾರ್ಮಲ್ ಆಗಿ ನೋಡಿದಾಗ ಗೊತ್ತಾಗುತ್ತಲ್ವಾ, ಆ ರೀತಿ ಮಾಡ್ಕೊಳ್ಳಿ. ಚಪಾತಿ ಸಾಫ್ಟ್ ಆಗಿ ಬರ್ಬೇಕಂದ್ರೆ ಆ ಗೋಧಿ ಹಿಟ್ಟು ಇದೆಯಲ್ವಾ, ಅದು ನೀರನ್ನ ಚೆನ್ನಾಗಿ ಹೀರ್ಕೊಳ್ಬೇಕು, ಆಗ್ಲೇ ಅದು ಚೆನ್ನಾಗಿ ಸಾಫ್ಟ್ ಆಗಿ ಬರೋದು. ಈಗ ಇದನ್ನ ಕೈಯಲ್ಲಿ ಈ ರೀತಿ ಚೆನ್ನಾಗಿ ಒಂದು 10 ನಿಮಿಷ ನಾದ್ಕೊಳ್ಳೋಣ. ಹಿಟ್ಟು ನಾದುವಾಗ ಕೈಯ ಈ ಭಾಗದಲ್ಲಿ ಚೆನ್ನಾಗಿ ಉಜ್ಜಿ ಬಿಟ್ಟು ಹಿಟ್ಟನ್ನ ನಾದಬೇಕು. ಆವಾಗ ಹಿಟ್ಟು ತುಂಬಾ ಸಾಫ್ಟ್ ಆಗಿ ಬರುತ್ತೆ, ಚಪಾತಿ ಕೂಡ ಚೆನ್ನಾಗಿ ಸಾಫ್ಟ್ ಆಗುತ್ತೆ. ಸುಮಾರು 10 ನಿಮಿಷ ನಾದಿದ್ಮೇಲೆ ನಿಮ್ಗೆ ಇದನ್ನ ತೋರಿಸ್ತೀನಿ. ಹಿಟ್ಟು ನೋಡಿ ಈ ರೀತಿ ರೆಡಿ ಆಗಿದೆ. ಬೆರಳಲ್ಲಿ ಸ್ವಲ್ಪ ಈ ರೀತಿ ಮಾಡಿದ್ರೆ ಇಷ್ಟು ಸಾಫ್ಟ್ ಆಗಿರ್ಬೇಕು. ಈಗ ಇದಕ್ಕೆ ನೀವು ಮುಚ್ಚಳ ಮುಚ್ಚಿ ಕಮ್ಮಿ ಅಂದ್ರೆ 15 ನಿಮಿಷ, ಜಾಸ್ತಿ ಅಂದ್ರೆ 1 ಗಂಟೆ ಕೂಡ ಬಿಡಬೇಕು. ಈಗ 15 ನಿಮಿಷದ ನಂತರ ನಾನು ನಿಮ್ಗೆ ಹಿಟ್ಟು ತೋರಿಸ್ತಾ ಇದ್ದೀನಿ. ಹಿಟ್ಟನ್ನ ಒಂದ್ಸರ್ತಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸಣ್ಣ ಸಣ್ಣ ಉಂಡೆಗಳನ್ನ ಮಾಡ್ಕೊಳ್ಳೋಣ. ಈ ರೀತಿ ಎಲ್ಲ ಉಂಡೆಗಳು ಕೂಡ ರೆಡಿ ಆಗಿದೆ. ಈಗ ಇದನ್ನ ನಾವು ಚಪಾತಿ ಲಟ್ಟಿಸ್ಬೇಕು. ಲಟ್ಟಿಸುವಾಗ ಯಾವ ಕ್ರಮದಲ್ಲಿ ಲಟ್ಟಿಸ್ಬೇಕು ಅಂದ್ರೆ, ಮೊದಲು 2 ಕಡೆಗೆ ಸ್ವಲ್ಪ ಹಿಟ್ಟನ್ನ ಹಾಕೊಂಡು ಚಪಾತಿಯನ್ನ ಒಂದು ಅಂಗೈ ಅಗಲದಷ್ಟು ಮಾಡ್ಕೊಳ್ಳಿ ಫಸ್ಟ್. ಆಮೇಲೆ ಇನ್ನೊಂದು ಟ್ರಿಕ್ಸ್ ಇದೆ, ಆ ಟ್ರಿಕ್ಸ್ ಅನ್ನ ನೀವು ಉಪಯೋಗಿಸಿದ್ರೆ ನೋಡಿ, ಇದು ಮೇಲ್ಗಡೆ ಈ ರೀತಿ ಒಂದು ಸೈಡಿಗೆ ಮಾತ್ರ ಸ್ವಲ್ಪ ಹಿಟ್ಟನ್ನ ಹಾಕೊಳ್ಳಿ. ಹಿಟ್ಟನ್ನ ಹಾಕೊಂಡು ನೋಡಿ ಈ ತರ ಶೇಪ್ ಕೊಡಬೇಕು. ಈ ತರ ಸಣ್ಣ ಸಣ್ಣ ಫೋಲ್ಡ್ ಮಾಡ್ಕೊಳ್ತಾ ಹೋಗ್ಬೇಕು. ಆಮೇಲೆ ಈ ತರ ಮಾಡ್ಕೊಳ್ಳಿ. ಸ್ವಲ್ಪ ಇದನ್ನ ರೌಂಡ್ ಶೇಪ್ಗೆ ಮಾಡ್ಕೊಳ್ಳಿ. ಈಗ ಇದಕ್ಕೆ 2 ಸೈಡಿಗೆ ಹಿಟ್ಟನ್ನ ಹಾಕಿ ಚಪಾತಿ ಹೇಗೆ ಲಟ್ಟಿಸ್ಕೊಳ್ತೀವಿ ಹಾಗೇನೆ ಲಟ್ಟಿಸ್ಕೊಳ್ಬೇಕು. ಆದ್ರೆ ಲಟ್ಟಿಸ್ಕೊಳ್ಳುವಾಗ ಸೈಡ್ ಅಲ್ಲಿ ಲಟ್ಟಿಸ್ಕೊಳ್ತಾ ಹೋಗ್ಬೇಕು. ಮತ್ತೆ ನಾವು ಅದನ್ನ ನಿಧಾನವಾಗಿ ಲಟ್ಟಿಸ್ಕೊಳ್ತಾ ಹೋಗ್ಬೇಕು. ಸೈಡ್ ಅಲ್ಲಿ ಫಸ್ಟ್ ಈ ರೀತಿ ಮಾಡ್ಕೊಂಡು ಆಮೇಲೆ ಮಧ್ಯಭಾಗದಲ್ಲಿ ಅದನ್ನ ತೆಳ್ಳಗೆ ಮಾಡ್ಕೋಬೇಕು. ಹಿಟ್ಟು ಬೇಕಾದ್ರೆ ಹಿಟ್ಟು ಹಾಕೊಳ್ಳಿ. ಈ ತರ ಲಟ್ಟಿಸಿ ಚಪಾತಿ ಕಾಯಿಸೋದ್ರಿಂದ ಚೆನ್ನಾಗಿ ಅದು ಲೇಯರ್ ತರ ಬರುತ್ತೆ. ಆಮೇಲೆ ಎಷ್ಟು ಹೊತ್ತಾದ್ರೂ ಗಟ್ಟಿ ಆಗೋದಿಲ್ಲ, ತುಂಬಾ ಸಾಫ್ಟ್ ಆಗಿ ಬರುತ್ತೆ. ಈಗ ನೋಡಿ ಚಪಾತಿ ಕಾಯಿಸ್ತಾ ಇದ್ದೀನಿ. ಹಂಚಿಗೆ ಎಣ್ಣೆ ಸವರಿ ಕೂಡ ಕಾಯಿಸ್ಬೋದು, ಅಥವಾ ಚಪಾತಿಗೆ ಮೇಲಕ್ಕೆ ಎಣ್ಣೆ ಹಾಕಿ ಕೂಡ ಕಾಯಿಸ್ಬೋದು. ನಾನಿಲ್ಲಿ ಎಣ್ಣೆ ಹಾಕ್ತಾ ಇಲ್ಲ ಅಷ್ಟೇ. ಚಪಾತಿ ಉಬ್ಬುತ್ತಾ ಇಲ್ವಾ ಅಂತ ಯೋಚನೆ ಮಾಡಬೇಡಿ. ಚಪಾತಿ ಉಬ್ಬಲಿಲ್ಲ ಅಂದ್ರೂ ಈ ಚಪಾತಿ ನಿಮ್ಗೆ ಎಷ್ಟೇ ಹೊತ್ತು ಇಟ್ರು ಸಾಫ್ಟ್ ಆಗೇನೆ ಇರುತ್ತೆ. 2 ಬೆರಳಲ್ಲಿ ತುಂಡು ಮಾಡಬಹುದು, ಅಷ್ಟು ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ ಚಪಾತಿ. ಈಗ ನಾನಿಲ್ಲಿ ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಚಪಾತಿ ಮಾಡ್ತಾ ಇದ್ದೀನಿ. ಇದು ನಾನು ಕಬ್ಬಿಣದ ತವ ಆಗಿರೋದ್ರಿಂದ ಪದೇ ಪದೇ ಚಪಾತಿಯನ್ನ ತಿರುಗಿಸಿ ಹಾಕಿ ಹಾಕಿ ಬೇಯಿಸ್ತಾ ಇದ್ದೀನಿ. ಯಾಕೆಂದ್ರೆ ಇದು ಕಬ್ಬಿಣದ ಕಾವಲಿ ಆದ್ರೆ ಒಂದೇ ಸೈಡಿಗೆ ಬೇಗ ಕಪ್ಪಾಗಿ ಆಗ್ಬಿಡುತ್ತೆ. ನಾನ್ ಸ್ಟಿಕ್ ಅಲ್ಲಿ ಆದ್ರೆ ನೀವು ಹಾಗೆ ಮಾಡ್ಬೇಕಂತೇನಿಲ್ಲ. ಓಕೆ ಫ್ರೆಂಡ್ಸ್, ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೇನೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.